ಮನೆ ರುಚಿ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಒಂದು ರುಚಿಯಾಗಿರುವಂಥ ತೊಂಡೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ತಿಳಿ ಸಾರು, ಬೇಳೆ ಟೊಮೆಟೊ ಸಾರು, ಇಂಥ ಎಲ್ಲ ಸಾರುಗಳಿಗೂ ನಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನದ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ತೊಂಡೆಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಂಡು ಅದನ್ನು ನಿಧಾನವಾಗಿ ಚಿಕ್ಕ ಚಿಕ್ಕ ಚಕ್ರಾಕಾರವಾಗಿ ಅಂದರೆ ರೌಂಡ್ ಶೇಪಲ್ಲಿ ಸಣ್ಣದಾಗಿ ತೆಳ್ಳಗೆ ಹಚ್ಕೋಬೇಕಾಗತ್ತೆ. ನಿಧಾನಕ್ಕೆ ನೋಡಿ, ಈ ಥರ ತೋರಿಸ್ತಾ ಇದ್ದೀನಲ್ಲ, ಆ ಥರ ಎಷ್ಟು ತೆಳ್ಳಗೆ ಹಚ್ಕೊಂಡ್ರೆ ಅಷ್ಟು ಬೇಗ ಅದು ಬೇಯುತ್ತೆ. ತೊಂಡೆಕಾಯಿ ದಪ್ಪನಾಗಿ ಹಚ್ಕೊಂಡ್ರೆ ಬೇಯೋದು ತುಂಬ ನಿಧಾನ ಈ ತರಕಾರಿ. ಸೊ ಹಾಗಾಗಿ ತೆಳ್ಳಗೆ ಹಚ್ಕೊಳ್ಳಿ, ಫ್ರೈ ಕೂಡ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಸೊ ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕಾಗತ್ತೆ. ಇದು ಒಂದು 3 ಜನಕ್ಕೆ ಸಾಕಾಗತ್ತೆ. ಅರ್ಧ ಕೆ ಜಿದು ಮಾಡಿಕೊಂಡ್ರೆ ಒಂದು 3 ಜನ ಆರಾಮವಾಗಿ ತಿನ್ನಬಹುದು. ಏನಾದರೂ ಲೈಟಾಗಿ ಮಾಡ್ಕೊಂಡು ತಿನ್ನಬೇಕು, ಅಯ್ಯೋ ತುಂಬ ಬೇರೆ ಥರದ್ದೆಲ್ಲ ಊಟಗಳು ಮಾಡಿ ಬೇಜಾರಾಗಿದೆ, ಹೆವಿ ಊಟ ಮಾಡಿ ಬೇಜಾರಾಗಿದೆ ಅಂದಾಗ ಈ ಥರ ತಿಳಿ ಸಾರು ಮಾಡಿಕೊಂಡು ಈ ಥರ ಫ್ರೈನ ಮಾಡಿಕೊಂಡು ತಿನ್ನಿ, ತುಂಬಾ ಸೊಗಸಾಗಿರುತ್ತೆ. ಈಗ ಎಲ್ಲ ಹಚ್ಚಾಯಿತು. ಇಷ್ಟು ದಪ್ಪ ಇರಬೇಕು, ಸಾಕು. ಈಗ ಒಂದು ಪ್ಯಾನ್ಗೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು. ಇದು ಫ್ರೈ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಮಾಮೂಲಿ ಪಲ್ಯಕ್ಕೆ ಎಷ್ಟು ಹಾಕ್ತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಈಗ ಇದಕ್ಕೆ 1 ಚಮಚದಷ್ಟು ಸಾಸಿವೆ ಹಾಕ್ಬಿಟ್ಟು ಹಚ್ಚಿಟ್ಕೊಂಡಿರುವಂಥ ತೊಂಡೆಕಾಯಿ ಸ್ಲೈಸಸ್ನ ಹಾಕ್ಕೊಂಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗಲೇ ಹಾಕ್ಬಿಡೋಣ. ಮತ್ತು ಅರಿಶಿಣದ ಪುಡಿ. ಇದಕ್ಕೆ ನೀರು ಹಾಕಿ ಬೇಯಿಸೋ ಅಗತ್ಯ ಇಲ್ಲ, ಹಾಗೇ ಮಾಡಬೇಕು. ಫ್ರೈ ಆಗಿರೋದ್ರಿಂದ ಹಾಗೇ ಬೇಯುತ್ತೆ. ಉಪ್ಪು ಹಾಕಿರೋದ್ರಿಂದ ಉಪ್ಪಲ್ಲಿರುವಂಥ ನೀರು ಬಿಟ್ಕೊಂಡಾಗ ಉಪ್ಪಿನಲ್ಲಿನೇ ಇದು ಬೇಯುತ್ತೆ. ಮುಚ್ಚಿಟ್ಕೊಂಡು ಇದನ್ನು ಸುಮಾರು ಒಂದು 10 ನಿಮಿಷಗಳ ಕಾಲ ಮಧ್ಯದಲ್ಲಿ ಕೆದಕ್ಕೊಂಡು ಇದನ್ನು ಮುಚ್ಚಿಟ್ಕೊಂಡು ಆವಾಗವಾಗ ನೋಡ್ಕೊಳ್ತಾ ಇರಿ. ಇದು ಸಣ್ಣ ಊರಿನಲ್ಲೇ ಬೇಯಲಿ. ಚೆನ್ನಾಗಿ ಈ ಥರ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಆಗಿದೆ. ಇನ್ನೊಂದು ಸರ್ತಿ ಮುಚ್ಚಿಬಿಟ್ಟು ಇನ್ನೊಂದು ಸರಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈಗ ಈ ಒಂದು ಹಂತದಲ್ಲಿ ಏನು ಮುಚ್ಚೋದು ಬೇಕಾಗಿಲ್ಲ, ಹಾಗೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. 5 ನಿಮಿಷ ಮುಚ್ಚದೇ ಬೇಯಿಸ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾರಿನ ಪುಡಿ, ನಿಮ್ಮ ಮನೆಯಲ್ಲಿ ಯಾವ ಸಾರಿನ ಪುಡಿ ಉಪಯೋಗಿಸ್ತಾ ಇರ್ತೀರೋ ಅದೇ ಸಾರಿನ ಪುಡಿನ ಇದಕ್ಕೆ ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ಕಡಿಮೆ ಇದ್ದರೂ ಸಹ ಚೆನ್ನಾಗೇ ಇರುತ್ತೆ. ಇದು ತುಂಬ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಅರ್ಧ ಚಮಚ ಅಚ್ಕಾರದ ಪುಡಿ ಸಾಕಾಗತ್ತೆ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಇದು ಅನ್ನದೊಟ್ಟಿಗೆ ಕಲಿಸ್ಕೊಂಡು ತಿನ್ನಲಿಕ್ಕೂ ತುಂಬಾ ರುಚಿಯಾಗಿರುತ್ತೆ. ತುಂಬ ಬೇಗ ಸುಲಭವಾಗಿ ಮಾಡ್ಕೊಂಡು ತಿನ್ನೋವಂಥ ಒಂದು ಫ್ರೈ ಇದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಈಗ ಆಗಿದೆ, ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರೆಸಿಪಿನ ಶೇರ್ ಮಾಡಿ. ಧನ್ಯವಾದಗಳು.